ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಲಿ ಸರ್ ಮಾತಾಡೋದು. ಈಗಾಗಲೇ ನಿಮಗೆ ಕೇಳಿದಂಥ ಎಲ್ಲ ಶಿಫ್ಟ್ಗಳನ್ನು ಅನಾಲಿಸಿಸ್ ಮಾಡೀನಿ. ಎಲ್ಲಿವರೆಗೂ 2025 ಓಕೆ 2025ರದ್ದು ಎಲ್ಲ ಶಿಫ್ಟ್ಗಳನ್ನೇ ಅನಲೈಸಿಸ್ ಮಾಡಿ ನೀವು ಪ್ಲೇ ಲಿಸ್ಟಲ್ಲಿ ನೋಡ್ಬೋದು. ಯಾಕಂತಂದರೆ 2025ರಲ್ಲಿ ಬಂದಂತಹ ಪ್ರಶ್ನೆಗಳು ಬಹಳಷ್ಟು ಮಾಡ್ರೇಟ್ ಆಗಿದಾವೆ. ಸೊ ಅದಕ್ಕೋಸ್ಕರ ಈಗ ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ ಬರ್ತವೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ SSC GD, ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸು ಜಾಸ್ತಿ ಯಾವ್ದು ನೋಡಬೇಕು, ಅದೇ ರೀತಿ ಯಾವ ಟಾಪಿಕ್ ಮೇಲೆ ಎಷ್ಟು ಹೆಚ್ಚು ಕ್ವಶನ್ ಬರ್ತಾವೆ, ವಿಚ್ ಟಾಪಿಕ್ ಈಸ್ ಹ್ಯಾವಿಂಗ್ ಮೋರ್ ಕ್ವಶನ್. ಯಾಕಂದರೆ ಈ ಲಾಸ್ಟ್ ಒಂದು 10 ಡೇಸ್ ಒಳಗೆ ಅಥವಾ ಇನ್ನೊಂದು 15-20 ಡೇಸ್ ಒಳಗೆ ನೀವು ನೋಡಬೇಕಾಗಿತ್ತು. ಯಾಕಂದ್ರೆ ಇದೇ ನಿಮ್ಗೆ ಮ್ಯಾಥ್ಸಲ್ಲಿ 20 ಔಟ್ ಆಫ್ 20 ಹಾಗೂ ರೀಸನಿಂಗಲ್ಲಿ ಔಟ್ ಆಫ್ 20ಗೆ 20 ತೊಗೊಳ್ಳುವಂತಹ ಸಾಮರ್ಥ್ಯವನ್ನು ಗೊತ್ತಾಗತ್ತೆ. ಓಕೆ, ಅದೇ ರೀತಿ ಯಾರಿನ್ನೂ ಹೋದ ವರ್ಷದ ಕ್ವಶನ್ ಪೇಪರ್ ಸೊಲ್ಯೂಷನ್ ನೋಡಿಲ್ಲ, ದಯವಿಟ್ಟು ನೋಡಿರಿ. ಯಾಕಂತಂದ್ರೆ ಅದರಲ್ಲಿ ಮಾಡ್ರೇಟ್ ಕ್ವಶನ್ ಭಾಳಷ್ಟಿದೆ. ಓಕೆ, ಅದರಂತೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಥೇಳಿ ಒಂದು 100 ಕ್ವಶನ್ಸು ಅವು ಕೂಡ ಪ್ರಿಪ್ರೇಷನ್ ರೆಡಿ ಮಾಡತ್ತಿದ್ದೆ. ಇವತ್ತು ಸಾಯಂಕಾಲ ಅಥವಾ ನಾಳೆ ನಿಮಗೆ ಕ್ಲಾಸನ್ನು ಮಾಡ್ತೀನಿ. ಓಕೆ, ವೆರಿ ಯೂಸ್ಫುಲ್ ಕ್ಲಾಸ್ ಆಗುತ್ತೆ, ಎಂಡ್ವರೆಗೂ ನೋಡಿರಿ. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಫಸ್ಟಿಗೆ ನಾವು ರೀಸನಿಂಗಲ್ಲಿ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ಸ್ ಬರ್ತವೆ ನೋಡಿರಿ. ಫಸ್ಟಿಗೆ ರೀಸನಿಂಗಲ್ಲಿ ಸರಣಿಗಳು ಅಂತ ಬರ್ತೈತಿ. ಓಕೆ, ಸಿರೀಸ್ ಅಂತೀವಿ. ಇಲ್ಲಿ ಒಂದು ನಂಬರ್ ಸಿರೀಸ್ ಬರುತ್ತೆ ನೋಡಿರಿ, ಒಂದು ನಂಬರ್ ಸಿರೀಸ್ ಬರುತ್ತೆ, ಆಮೇಲೆ ಇನ್ನೊಂದು ಲೆಟರ್ ಸಿರೀಸ್ ಬರುತ್ತೆ. ಹೌದಾ, ಇಲ್ಲಿ ಸಿರೀಸ್ ಮೇಲೆ ಬಂದಂಥ ಸರಣಿಗಳಲ್ಲಿ ಇನ್ನೊಂದು ಚಿತ್ರಗಳ ಸರಣಿ ಬರುತ್ತೆ. ಹೌದಾ, ಚಿತ್ರಗಳ ಸರಣಿ ಅಂದ್ರೆ ಟೋಟಲ್ ಸರಣಿಗಳ ಮೇಲೆ 4 ಕ್ವಶನ್ನು ಅಂದ್ರೆ 3 to 4 ಕ್ವಶನ್ಸು ಬರ್ತಾವೆ. ಇದು ನೆನಪಿಟ್ಕೋರಿ, 3 to 4 ಚಾನ್ಸಸ್ಸು. ಅದೇ ರೀತಿ ಕೋಡಿಂಗ್ ಡಿಕೋಡಿಂಗ್ ಅಂತೂ ಕಂಪಲ್ಸರಿ ಪ್ರತಿ ಶಿಫ್ಟಲ್ಲಿ 2ರಿಂದ 3 ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಓಕೆ, ಸಾಮ್ಯತೆ ಮತ್ತು ಹೋಲಿಕೆ 1ರಿಂದ 2 ಕ್ವಶನ್ಸು 100%. ಗಣಿತ ಕ್ರಿಯೆಗಳಂತ ಚಿಹ್ನೆಗಳು ಅದಲು ಬದಲು ಅಂಥವೆಲ್ಲ ಕೂಡಿ 1 ಕ್ವಶನ್. ಆಸನ ವ್ಯವಸ್ಥೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೂ 1ರಿಂದ 3 ಕ್ವಶನ್ವರೆಗೂ ಬರ್ತಾವೆ. ಓಕೆ, ತಾರ್ಕಿಕ ವಿಮೋಚನೆ ಇವೆಲ್ಲ ಅದ್ರಾಗ ಬರ್ತವೆ. ರಕ್ತ ಸಂಬಂಧ ಅಂತೂ ಒಂದಂತೂ ಫಿಕ್ಸ್ ಅಂತ ತಲೆ ಇಟ್ಕೊಂಡ್ಬಿಡ್ರಿ. ವರ್ಗೀಕರಣ ಒಳಗೆ ಇಲ್ಲಿ 1 ಬರುವಂಥ ಚಾನ್ಸ್. ಬಿಟ್ಟು ಹೋದ ಸಂಖ್ಯೆ ಅಥವಾ ಅಕ್ಷರ ಅಂತಂದ್ರೆ ಇಲ್ಲಿ 2 to 3 ಕ್ವಶನ್ ಅಂತೇಳಿ ನಾನು ತಲೆ ಇಟ್ಕೊಂಡ್ಬಿಡ್ರಿ. ಓಕೆ, ಅದೇ ರೀತಿ ದಾಳಗಳು ಅಂತಂದ್ರೆ 1 to 2 ಕ್ವಶನ್ಸ್ ಫಿಕ್ಸ್. ಒಂದು ಓಪನ್ ದಾಳಗಳು, ಇನ್ನೊಂದು ಕ್ಲೋಸ್ ದಾಳ, ಮುಚ್ಚಿದ ದಾಳ, ತೆರೆದ ದಾಳ. ಓಕೆ, ಪದಗಳ ಜೋಡಣೆ, ಇಂಗ್ಲೀಷ್ ಪದಗಳ ಜೋಡಣೆ ಅಂತಂದ್ರೆ ಇಲ್ಲಿ 1 ಅಂತೂ ಇದ್ದೇ ಇರುತ್ತೆ. ಸರಣಿಗಳು ರಿಪೀಟ್ ಆಗೈತಿ, ತೆಗೆದು ಬಿಡ್ರಿ. ಕನ್ನಡಿ ಮತ್ತು ನೀರಿನ ಪ್ರತಿಬಿಂಬ, ನೀರಿನಂತೂ ಇಲ್ಲಿ ತನಕ SSC ಕೇಳಿಲ್ಲ. ಜೇಡಿಗೆ ಕನ್ನಡಿ ಅಂತೂ ಬಂದಿರುತ್ತೆ. ಅಡಗಿರುವ ಆಕೃತಿ 1ರಿಂದ 2 ಕ್ವಶನ್ನು. ಆಮೇಲೆ ಕಾಗದ ಮಡಚುವುದು ಮತ್ತು ಕತ್ತರಿಸುವುದು 1. ಅದೇ ರೀತಿ ಆಕೃತಿ ಪೂರ್ಣಗೊಳಿಸುವುದು ಅಂದರೆ 1ರಿಂದ 2 ಕ್ವಶನ್. ಸೊ ಇವುಗಳಲ್ಲಿ ನೀವು ರೀಸನಿಂಗ್ ಔಟ್ ಆಫ್ ನೀವು 20 ಏನಿರುತ್ತಲ್ಲ 20ಗೆ 18+ ಅಂತೂ ಬೇಕೇ ಬೇಕು ಕಂಪಲ್ಸರಿ. ಎಲ್ಲಿ ನಿಮಗೆ ಹೊಡೆತ ಆಗುತ್ತಂತಂದ್ರೆ, ನಿಮಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತಂತಂದ್ರೆ, ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟು, ಇನ್ನೊಂದು ರಕ್ತ ಸಂಬಂಧಗಳು. ಇದು ತಾರ್ಕಿಕ ವಿಮೋಚನೆ ಅಂದರೆ ಒಂದೇ ಇದು ಬರುತ್ತಲ್ರಿ, ಹೇಳಿಕೆ ಮತ್ತು ತೀರ್ಮಾನಗಳು ಅಲ್ಲಿ ಬರುತ್ತೆ. ಅದು ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ನೀವು ಆಸನ ವ್ಯವಸ್ಥೆಗಳನ್ನು ಸ್ವಲ್ಪ, ರಕ್ತ ಸಂಬಂಧವನ್ನು ಸ್ವಲ್ಪ ಜಾಸ್ತಿ ನೋಡಿರಿ ಅಂತೇಳಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಸ್ಕೋರ್ ಮಾಡಲಿಕ್ಕೆ ಅಂತೇಳಿ ಇರೋದೇ ರೀಸನಿಂಗ್ ಒಳಗೆ. ಯಾವುದೇ ಸಬ್ಜೆಕ್ಟ್ 4 ಸಬ್ಜೆಕ್ಟ್ಗಳಲ್ಲಿ ನೀವು ಸ್ಕೋರ್ ಆಗೋದು ರೀಸನಿಂಗ್ ಮಾತ್ರ. ಉಳಿಕೆದು ಯಾವುದು ನೀವು ಎಷ್ಟೇ ಓದಿದ್ರೂ ಕಮ್ಮಿನೇ. ಹೌದಾ, ಇದು ರೀಸನಿಂಗ್ ಸಂಬಂಧಪಟ್ಟಂತೆ ಆಯಿತು. ಇನ್ನು ಸರ್ ಮ್ಯಾಥ್ಸಿಗೆ ಹೆಂಗೆ ಬರ್ತದೆ ಅದು ಒಂದು ಮಾತು. ಓಕೆ, ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ ವರ್ಗ ಸಂಖ್ಯೆ, ಘನ ಸಂಖ್ಯೆಗಳ ಮೇಲೆ ಸಂಬಂಧಪಟ್ಟಂತೆ ಅವು 1 ಬರುತ್ತೆ. ಅಂದ್ರೆ ಭಾಗಾಕಾರದ ನಿಯಮಗಳ ಮೇಲೆ ಏನು ಬಂದವು, ಕೆಲವೊಂದು ಸಲ 1 ಅಥವಾ 2 ಬಂದವು. ಓಕೆ, ಲಸ ಮಸ ಆಮೇಲೆ 2 ಕ್ವಶನ್ ಬಂದೇ ಬರುತ್ತೆ. ಭಿನ್ನ ರಾಶಿಗಳ ಥರ ಇದು ಸಿಂಪ್ಲಿಫಿಕೇಷನ್ ಒಳಗೆ ಬಂದೇ ಬರುತ್ತೆ. ಇದ್ರೊಳಗೆ ಸಿಂಪ್ಲಿಫಿಕೇಷನ್ ಒಳಗೆ ಒಂದೊಂದು ಶಿಫ್ಟ್ ಒಳಗೆ 1ರಿಂದ 3 ಕ್ವಶನ್ ಬಂದವು. ಓಕೆ,
ಅಂದರೆ ವೆರಿ ಇಂಪಾರ್ಟೆಂಟ್ ಸಿಂಪ್ಲಿಫಿಕೇಷನ್. ಓಕೆ ಡನ್. ಇನ್ನು ಪರ್ಸೆಂಟೇಜ್ ಮೇಲೆ ಅಂತಂದ್ರೆ 2 ಕ್ವಶನ್ ಬಂದೇ ಬರುತ್ತೆ. ಗಣಿತದ ಬೋರ್ಮಾಸ್ ರೂಲ್ ಮೇಲೆ ಅಂದರೆ ಇಲ್ಲಿ 1ರಿಂದ 2 ಅದೇ ಸಿಂಪ್ಲಿಫಿಕೇಷನ್ ಒಳಗೆ ಕನ್ಸಿಡರ್ ಮಾಡ್ತೀವಿ. ಕೆಲಸ ಮತ್ತು ಸಮಯ ಭಾಳಷ್ಟು ಇಂಪಾರ್ಟೆಂಟು ಟಾಪಿಕ್ಕು. ಇವು 2 ಕೊಳವೆ ಮತ್ತು ತೊಟ್ಟಿ. ಲಾಸ್ಟ್ ಟೈಮು ಕೊಳವೆ ಮತ್ತು ತೊಟ್ಟಿ 1 ಕ್ವಶನ್ ಅಂತೂ ಬಂದದ. ಈ ಸಲಿನೂ 1ರಿಂದ 2 ತನಕ ಬರ್ಬೋದು. ಸಮಯ ಮತ್ತು ಕೆಲಸ ಅಂದರೆ ಇಲ್ಲಿ 2 ಕ್ವಶನ್ ತಲೆ ಇಟ್ಕೊಂಡ್ಬಿಡ್ರಿ. ಓಕೆ ವೆರಿ ಇಂಪಾರ್ಟೆಂಟ್. ಅನುಪಾತ ಸಮಾನುಪಾತ ವೆರಿ ಇಂಪಾರ್ಟೆಂಟು. 2 ಕ್ವಶನ್ ಬಂದಿವೆ. ಸರಾಸರಿ ಅಂತೂ 1ರಿಂದ 2 ಕ್ವಶನ್. ಸರಳ ಬಡ್ಡಿ ಚಕ್ರ ಬಡ್ಡಿ ಅಂತ ವೆರಿ ಇಂಪಾರ್ಟೆಂಟು. ಇಲ್ಲೇ ನೀವು ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಓಕೆ ಇಲ್ಲಿ ಕೂಡ ಎಷ್ಟು ಬರ್ತಾವ್ರಿ 2 to 3 ಕ್ವಶನ್. ಓಕೆ ಲಾಭ ಮತ್ತು ನಷ್ಟ ಅಂತಂದ್ರೆ 1ರಿಂದ 2 ಕ್ವಶನ್ ಇದ್ದೇ ಇರುತ್ತೆ. ರಿಯಾಯಿತಿನೂ ಅಲ್ಲೇ ಬಂದ್ಬಿಡೋದು. ಸಮಯ ಮತ್ತು ದೂರ ಅಂತಂದಾಗ ಇಲ್ಲಿ 2 ಕ್ವಶನು. ಧೋನಿ ಮತ್ತು ಪ್ರವಾಹ 2025ರಲ್ಲಿ ಒಂದಂತೂ ಫಿಕ್ಸ್ ಕ್ವಶನ್ ಕೇಳ್ಯಾರ. 2024ರಲ್ಲಿ ಎಲ್ಲೇ ಒಂದೇ ಕ್ವಶನ್ ಬಂದಿತ್ತು. 2025ರಲ್ಲಿ ಪ್ರತಿಯೊಂದು ಶಿಫ್ಟ್ ಅಥವಾ 1 2ನೇ ಬಿಟ್ಟು 2ಕ್ಕೆ ಕೇಳಿದಾರೆ. ಮಿಶ್ರಣ ಮತ್ತು ಸಂಯೋಜನೆ 1. ಪಾಲುದಾರಿಕೆ ಅಂತಂದರೆ ಇದ್ರ ಮೇಲೆ ಅಲ್ಲೇ ಬರುತ್ತೆ. ಇಲ್ಲಿ ಕೂಡ 1 ಕ್ವಶನು. ಆಮೇಲೆ ಇಲ್ಲಿ ನೋಡಿರಿ ಇದು ವೆರಿ ಇಂಪಾರ್ಟೆಂಟು. ಜಾಮಿತಿ ಸುತ್ತಳತೆ ವಿಸ್ತೀರ್ಣ ಇಲ್ಲಿ 1ರಿಂದ 2 ಕ್ವಶನು. ಸೊ ಇವು ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಏನಪ್ಪ ವೆರಿ ಇಂಪಾರ್ಟೆಂಟು. ನೀವು ಇಲ್ಲಿ ಯಾವ ಟಾಪಿಕ್ಕನ್ನು ಜಾಸ್ತಿ ನೋಡಬೇಕು ಅಂತಂದಾಗ ಒಂದು ಶೇಕಡ, ಇನ್ನೊಂದು ಕೆಲಸ ಮತ್ತು ಸಮಯ, ಇನ್ನೊಂದು ಸರಾಸರಿ ನೋಡಿರಿ, ಆಮೇಲೆ ಸರಳ ಬಡ್ಡಿ ಚಕ್ರ ಬಡ್ಡಿ, ಆಮೇಲೆ ಲಾಭ ಮತ್ತು ನಷ್ಟ, ಆಮೇಲೆ ದೂರ ಮತ್ತು ವೇಗ, ಆಮೇಲೆ ನೆಕ್ಸ್ಟು ಜಾಮಿತಿ, ಆಮೇಲೆ ಇದು ಮೆನ್ಸುಲೇಷನ್ ಅಂತಿರಲ್ಲ ಇಲ್ಲಿ ವೆರಿ ಇಂಪಾರ್ಟೆಂಟು ಫಾರ್ಮುಲಾಗಳನ್ನು ನೋಡಿರಿ. ಓಕೆ ಇದು ನಿಮಗೆ ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ. ಇವುಗಳಲ್ಲಿ ಕೆಲವೊಂದು ಟಾಪಿಕ್ಸ್ಗಳನ್ನು ನಾನು ಆಲ್ರೆಡಿ ಮಾಡಿದ್ದೀನಿ. ಅದೇ ರೀತಿ ಈ ಎಲ್ಲ ಟಾಪಿಕ್ ಮೇಲೆ ಸಪ್ರೇಟಾಗಿ ಕ್ವಶನ್ಗಳು ಕೂಡ ಪ್ರತಿ ಶಿಫ್ಟಲ್ಲಿ ಕೂಡ 2025 ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಇನ್ನೊಂದು ಸರ್ ನಾನು ಮ್ಯಾಥ್ಸು 15+ ಮಾಡಬೇಕ್ರಿ ಅಂತಂದಾಗ ನೀವು 2024 ಮತ್ತು 2025 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೋಡಬೇಕು. ಈಗ ನೋಡಿರಿ ನೀವು ಆಲ್ರೆಡಿ ಅಂತೂ ಬಿಡ್ಸೋಕೆ ಬೇಕೇ 100%. ಇದನ್ನಂತೂ ನಾನು ಎಲ್ಲ ಪ್ಲೇ ಲಿಸ್ಟಲ್ಲಿ ಇದ್ದೇ ಇದಾವೆ. ಓಕೆ ಅದೇ ರೀತಿ 2024 ಕೂಡ ಪ್ಲೇ ಲಿಸ್ಟಲ್ಲಿ ಇಂಪಾರ್ಟೆಂಟು 100+ ಕ್ವಶನ್ಸ್ ಅದಾವ, ಅವುಗಳನ್ನ ನೋಡಿರಿ. ಇದು ಕೂಡ 100+ ಕ್ವಶನ್ಸು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ ಆದ್ರೆ ಎಲ್ಲ ಶಿಫ್ಟ್ ನೋಡಿದ್ರು ಭಾಳಷ್ಟು ಒಳ್ಳೆಯದು. ಯಾಕಂದ್ರೆ 2025ರಲ್ಲಿ ಬಂದಂತಹ ಎಲ್ಲ ಪ್ರಶ್ನೆಗಳು ಮ್ಯಾಥ್ಸಲ್ಲಿ ಭಾಳಷ್ಟು ಮಾಡ್ರೇಟಾಗಿ ಕ್ವಶನ್ಸ್ ಅದಾವ. ಒಂದು ಸ್ವಲ್ಪ ನೋಡಿರಿ. ಯಾಕಂತಂದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳೆಲ್ಲ ಯಾವ ರೀತಿ ಕೇಳ್ಯಾರ ಅಂತೇಳಿ ನೋಡಬೇಕಾಗತ್ತೆ. ಓಕೆ ಅದು ಕೂಡ ಒಂದು ನಿಮಗೆ ಆಪ್ಷನ್ ಅದರಲ್ಲಿ ಇನ್ನೂ ಟೈಮ್ ಅದ. ಅದನ್ನು ಕೂಡ ಎಲ್ಲ PYQವನ್ನು ದಯವಿಟ್ಟು ಸೊಲ್ಯೂಷನ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಡನ್. ಓಕೆ ಇದ್ರ ಮೇಲೆ 100+ ಕ್ವಶನ್ಸು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ ನೆಕ್ಸ್ಟ್ ಕ್ವಶನ್ನ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಓಕೆ ಡನ್. ನೆಕ್ಸ್ಟ್ ಇನ್ಮೇಲೆ ಇಂಗ್ಲೀಷಲ್ಲಿ ನೋಡ್ಬೇಕಂತಂದ್ರೆ ಬೇಸಿಕ್ ಗ್ರಾಮರ್ ನಾಲೆಜ್ ಇರಬೇಕು. ಸಿನಾನಮಿ ಎನಾಟಮಿ ಮೇಲೆ ಕಂಪಲ್ಸರಿ ಕ್ವಶನ್ನು. ರೀಡಿಂಗ್ ಕಾಂಪ್ರೆಷನ್ ಮೇಲೆ ಇಲ್ಲಿ 3ರಿಂದ 4 ಕ್ವಶನ್ ಇರ್ತಾವೆ ಒಂದೇ ಒಳಗೆ. ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತೂ 2 to 3 ಕ್ವಶನ್ಸ್ ಇರ್ತಾವೆ. ವ್ಯಾಕ್ಯಾಬ್ಲರಿ ಇರಬೇಕು, ಸೆಂಟೆನ್ಸ್ ಸ್ಟ್ರಕ್ಚರ್ ಇರಬೇಕು, 2 ಐಡೆಂಟಿಫಿಕೇಷನ್ ಇಲ್ಲಿನೂ 1ರಿಂದ 2 ಕ್ವಶನ್ ಇರ್ತವೆ. ಬೇಸಿಕ್ ಲ್ಯಾಂಗ್ವೇಜ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಇಂಗ್ಲೀಷಲ್ಲಿ ಬೇಸಿಕ್ ಅನ್ನೋದು ಮೇನ್ ಇರುತ್ತೆ. ಆಮೇಲೆ ವಿರುದ್ಧ ಪದ, ಸಮಾನ ಪದ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೇ ಮೇನ್ ಇರುತ್ತೆ. ನೀವು ಇಂಗ್ಲೀಷಲ್ಲಿ ನೀವು ಇಲ್ಲಿ 15+ ಮಾಡಲೇಬೇಕು. ಭಾಳಷ್ಟು ಜಾಸ್ತಿ ಮಾಡಿದರೆ ನಿಮಗೆ ಒಳ್ಳೆಯದು. ಡನ್ನ. ಆಮೇಲೆ ಈಗ ಇನ್ನೊಂದು ಸ್ವಲ್ಪ ಇಂಗ್ಲೀಷ್ ಟಾಪಿಕ್ಸ್ ಅಂದಾಗ ಈ ಸ್ಪಾಂಟನಿಕ್ ಎರರ್ಸ್ ಇರ್ತಾವೆ, ಆಮೇಲೆ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಇರ್ತಾವೆ, ಕ್ಲೋಸ್ ಟೆಸ್ಟ್ ಇರ್ತಾವೆ, ಆಮೇಲೆ ಸ್ಪೆಲ್ಲಿಂಗ್ ಚೆಕ್ ಇರ್ತೈತಿ, ಆಮೇಲೆ ಅಡನಮ್ಸು ಆಮೇಲೆ ನೆಕ್ಸ್ಟು ಸಿನಾನಮೀಸು, ಎನಾಟಮಿ, 1 ವರ್ಡ್ ಸಬ್ಸ್ಟಿಟ್ಯೂಷನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇವೆಲ್ಲ ನಿಮಗೆ ಇಂಗ್ಲೀಷ್ ಒಳಗೆ ಇರ್ತಾವೆ ಅಂತಂದ್ರೆ ನೀವು ಎಷ್ಟು ಮಾಡಬೇಕು 15 to 16+ ಮಾಡಲೇಬೇಕು.
ಓಕೆ. ಆಮೇಲೆ ಇನ್ನು ಜಿ ಕೆಗೆ ಸಂಬಂಧಪಟ್ಟಂತೆ ನೀವು ಎಷ್ಟೇ ಓದಿದ್ರೂ ಕಮ್ಮಿನೇ. ಅದರಲ್ಲಿ ಇಂಪಾರ್ಟೆಂಟ್ ಅಂದಾಗ 5 ಇಯರ್ಸ್ ಪ್ಲ್ಯಾನ್, ಹೌದಾ, 5 ಇಯರ್ ಪ್ಲ್ಯಾನ್ ಒಳಗೆ ಪಂಚವಾರ್ಷಿಕ ಯೋಜನೆ ಅಂತಿರಲ್ಲ, ಫಿಕ್ಸ್ ಕ್ವಶನ್ ಇದ್ರ ಮೇಲೆ ಇದ್ದೇ ಇರುತ್ತೆ. ಆಮೇಲೆ ಸ್ಪೋರ್ಟ್ಸ್ ಮೇಲೆ, ಆಮೇಲೆ ಕರೆಂಟ್ ಅಫೇರ್ಸ್ ಭಾಳಷ್ಟು ಇಂಪಾರ್ಟೆಂಟು, ಕರೆಂಟ್ ಅಫೇರ್ಸು. ಆಮೇಲೆ ನಾವು ಹಿಸ್ಟ್ರಿ ಮಾಡ್ತೀವಲ್ಲ, ಹಿಸ್ಟ್ರಿ, ಆಮೇಲೆ ಜಿಯೋಗ್ರಾಫಿ, ಆಮೇಲೆ ಇವುಗಳ ಮೇಲೆ ಮಿನಿಮಮ್ ಅಂದರೂ 2 ಕ್ವಶನ್ ಬರ್ತವೆ ಹಿಸ್ಟ್ರಿ ಜಿಯೋಗ್ರಫಿ ಮೇಲೆ. ಇನ್ನು ಪಾಲಿಟಿ ಮೇಲೆ ಅಂತಂದ್ರೆ 2 to 3 ಕ್ವಶನ್ ಇದ್ದೇ ಇರುತ್ತೆ. ಓಕೆ. ಸೊ ಜಿ ಕೆ ನೀವು ಎಷ್ಟೇ ಮಾಡಿದ್ರೂ 12ಕ್ಕಿಂತ ಮ್ಯಾಲೆ ನೀವು ಕರೆಕ್ಟ್ ಮಾಡೋಂಗೇ ಇಲ್ಲ. ಮಾಡಿದರೆ ನಿಮಗೆ ಒಳ್ಳೆಯದು. ಭಾಳಷ್ಟು ಜನ ಹೇಳ್ತಾರೆ ಸರ್ ಈ ಜಿ ಕೆನ ಟಫ್ ಇತ್ತು ಸರ್, ಅದ್ರೊಳಗೆ ಸೈನ್ಸ್ ಕೇಳಿದ್ರೆ ಸರ್. ಓಕೆ, ಸೈನ್ಸ್ ಅಂದ್ಬಿಟ್ಟಿವಿ ನಾವು. ಸೈನ್ಸು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಷ್ಟೆಲ್ಲ ನೀವು ಜಿ ಕೆಯಲ್ಲಿ ಎಷ್ಟೇ ಮಾಡಿದರೆ ಇಷ್ಟು ಕ್ವಶನ್ಸನ್ನು ಟಚ್ ಮಾಡಿರ್ತೀರಿ. ಅದಕ್ಕೋಸ್ಕರ ನೀವು ಎಕ್ಸಾಮ್ ನೀವು ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನೋದನ್ನು 1-2 ನಿಮಿಷದಲ್ಲಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟಿಗೆ ನಮಗೆ ಯಾವುದಿರುತ್ತೆ ರೀ, ರೀಸನಿಂಗ್ ಇರುತ್ತೆ, ಹೌದಾ. ರೀಸನಿಂಗ್ ಆದಮೇಲೆ ನಿಮಗೆ ಯಾವುದಿರುತ್ತೆ, ಜಿ ಕೆ ಯಾವುದರೇ ಇರಲಿ, ನಾನು ಎಲ್ಲ ಕೂಡಿ ಬರೀತೀನಿ ಇಲ್ಲಿ. ಓಕೆ, ಮ್ಯಾಥ್ಸು, ಆಮೇಲೆ ಇಂಗ್ಲೀಷ್ ಆರ್ ಹಿಂದಿ. ಓಕೆ, ಈಗ ನೀವು ಫಸ್ಟ್ ಎಕ್ಸಾಮ್ಗೆ ಹೋದ್ಮೇಲೆ ಜಿ ಕೆ ಟಚ್ ಮಾಡಬೇಕು. ಜಿ ಕೆ ಯಾಕಂತಂದ್ರೆ ಎಷ್ಟು ನಿಮಿಷ ಅಂತಂದ್ರೆ 5 to 6 ನಿಮಿಷದೊಳಗೆ ಕಂಪ್ಲೀಟ್ ಮಾಡ್ಬೇಕು. ಹೆಂಗೆ ಮಾಡ್ಬೇಕಂದ್ರೆ ಓದೋದು, ಕ್ವಶನ್ ಬಂದ್ರೆ ಅದಕ್ಕೆ ಆನ್ಸರ್ ಹಾಕೋದು, ಇಲ್ಲಂದ್ರೆ ನೆಕ್ಸ್ಟ್ ಹೋಗೋದು. ಹಿಂಗೆ 5ರಿಂದ 6 ನಿಮಿಷ ಒಳಗೆ ನೀವು 20 ಕ್ವಶನ್ ಬರೀ ಓದೋದು, ಬಂದರೆ ಆನ್ಸರ್ ಹಾಕೋದು, ಇಲ್ಲಿಗೆ ಬಿಟ್ಟು ಸ್ಕಿಪ್ ಮಾಡ್ಕೊಂಡು ಮುಂದೆ ಹೋಗೋದು. ಯಾಕಂತಂದ್ರೆ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಇದಾದ ತಕ್ಷಣ ಏನು ಮಾಡಬೇಕು, ರೀಸನಿಂಗ್ ಕ್ವಶನ್ ಬರಬೇಕು. ಇಲ್ಲಿ ಕೂಡ ನೀವು ಒಂದು 8 ಅಥವಾ ನೀವು 10 ನಿಮಿಷನ ತೊಗೊರಿ. ಆದರೆ 10 ನಿಮಿಷದೊಳಗೆ 20 ಕ್ವಶನ್, 10 ನಿಮಿಷನೂ ಭಾಳ ಆಯಿತು. 10 ನಿಮಿಷದೊಳಗೆ ಎಲ್ಲ ಕ್ವಶನ್ಸು ಸೊಲ್ಯೂಷನ್ ಆಗಲೇ ಆಗ್ತಾವೆ. ಉಳಿದ್ರೆ ನಿಮಗೆ ಸೆಟ್ಟಿಂಗ್ ಅರೇಂಜ್ಮೆಂಟ್ ಟೈಮ್ ತೊಗೊಳುತ್ತೆ. ಅವನನ್ನು ಸ್ವಲ್ಪ ಬಿಟ್ಟು ಮುಂದ್ಗಡೆ ಹೋಗ್ಬೇಕು. ಎಲ್ಲಿಗೆ ಬರಬೇಕು, ಇಂಗ್ಲೀಷು ಹಿಂದಿ ನೀವು ಏನಾದರೂ ಪರ್ಫೆಕ್ಟ್ ಮಾಡಿದರೆ ಇಲ್ಲೊಂದು 10 ಮಿನಿಟ್ಸ್ ನೀವು ವೇಸ್ಟ್ ಮಾಡಬೇಕು. ವೇಸ್ಟ್ ಅಂತಂದ್ರೆ ಅದಕ್ಕಾಗಿ ವೇಸ್ಟ್ ಮಾಡಬೇಕು. ಆಮೇಲೆ ಉಳಿದಿದ್ದು ಮ್ಯಾಥ್ಸಿಗೆ ಬರೋದು. ಮ್ಯಾಥ್ಸ್ ಸ್ಟಾರ್ಟ್ ಮಾಡಿದ ಮೇಲೆ ಸರ್ ಮ್ಯಾಥ್ಸನ್ನು ಲಾಸ್ಟಿಗೆ ಹಿಡಿದ್ರೆ ಹೆಂಗೆ ರೀ, ಇಲ್ಲ, ಮ್ಯಾಥ್ಸ್ ಫಸ್ಟಿಗೆ ಹಿಡಿದ್ರೆ ನಿಮ್ಮ ತಲೆ ಏನಾಗುತ್ತೆ, ಅದರೊಳಗೆ ಕುಂತ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಮ್ಯಾಥ್ಸಿಗೆ ಕೈ ಹಿಡಿದ್ರೆ ಇಲ್ಲಿ ಕೂಡ ಅದೇ ಪ್ರೊಸೀಜರು. ಏನು ಬಂದ್ರೆ ಮಾಡಬೇಕು, ಇಲ್ಲಂದ್ರೆ ಮುಂದೆ ಹೋಗ್ಬೇಕು. ಓಕೆ, ಸೊ ಈ ರೀತಿ ನೀವು ಟೈಮ್ ಸೆಟ್ ಮಾಡ್ಕೊಂಡ್ರೆ ಕಂಪಲ್ಸರಿ ನೀವು ಈ ಏನಪ್ಪ ಅಂತಂದ್ರೆ ನೋಡಿರಿ, ರೀಸನಿಂಗ್ ಒಳಗೊಂದು 19 ಕ್ವಶನ್ಸು ಕರೆಕ್ಟ್ ಮಾಡ್ತೀರಿ. ಜಿ ಕೆ ಒಳಗೊಂದು 12 ಹಿಡಿದ್ರೆ ಸಾಕು. ಆಮೇಲೆ ಮ್ಯಾಥ್ಸ್ ಒಳಗೆ ಇಲ್ಲೊಂದು 15, ಆಮೇಲೆ ಇಂಗ್ಲೀಷ್ ಒಳಗೆ ಒಂದು ಎಷ್ಟಾಯಿತು, ಒಂದು 12, ಎಷ್ಟಾಯ್ತು ನೋಡಿರಿ, 9, 10, 11, 16, 17, 18 ಅಂದ್ರೆ 58 ಕ್ವಶನ್. ಅದು ಇಲ್ಲ ರೀ, 58 ಕ್ವಶನ್ ಅಂದ್ರೆ ನೀವು ನೆಗೆಟಿವ್ ಹಾಕಿದ್ದೂ ಬೇರೆ, ಬಟ್ 8 ಮಾರ್ಕ್ಸ್ ತೆಗೆದ್ರೂ ನೀವು 50 ಕ್ವಶನ್ ಟಚ್ ಮಾಡಿದ್ರೂ ಎಷ್ಟಾಯ್ತು ರೀ, 100 ಮಾರ್ಕ್ಸ್ ಆಯಿತು, ಹೌದಾ. ಸೊ ಈ ರೀತಿ ನೀವು ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಓಕೆ, ಸೊ ಇದು ನಿಮಗೇನಾಗುತ್ತೆ ರೀ, ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ಅಂತೇಳಿ 100+ ಕ್ವಶನ್ಸನ್ನು ತೆಗೆದಿದ್ದೀನಿ, ಅದನ್ನು ಕೂಡ ಆದಷ್ಟು ಬೇಗ ತರ್ತೀನಿ. ಅದೇ ರೀತಿ ಇದು ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ, ನೆಕ್ಸ್ಟು ರೀಸನಿಂಗ್ ಸಂಬಂಧಪಟ್ಟಂತೆ ಒಂದು ಕ್ಲಾಸನ್ನು ತರ್ತೀನಿ. ಓಕೆ, ಡನ್. ಇದೇ ರೀತಿ ಸ್ಟಡಿ ಮಾಡ್ತಾಯಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.